ಯುಗಾದಿ ಹಬ್ಬದ ಹೊಸ್ತಿಲಲ್ಲೇ ಬಿಗ್ ಶಾಕ್ ಜನರಿಗೆ. ಸಿಲಿಕಾನ್ ಸಿಟಿ ಹೋಳಿಗೆ ಪ್ರಿಯರಿಗೂ ಕೂಡ ಗ್ಯಾಸ್ ಟ್ರಬಲ್ ತಟ್ಟಿದೆ. ಮಲ್ಲೇಶ್ವರದ ಪ್ರಸಿದ್ಧ ಹೋಳಿಗೆ ಮನೆ ಬಂದ್ ಆಗಿದೆ. ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆಯನ್ನ ಬಂದ್ ಮಾಡಲಾಗಿದೆ. ಸದ್ಯಕ್ಕೆ ನಿನ್ನೆಯಿಂದಲೇ ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆಯನ್ನ ಕ್ಲೋಸ್ ಮಾಡಲಾಗಿದೆ. ಹೋಳಿಗೆ ತಿನ್ನೋದಕ್ಕೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದಾರೆ ಗ್ರಾಹಕರು. ಬಂದ್ ಆಗಿದ್ದನ್ನ ನೋಡಿ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಮಲ್ಲೇಶ್ವರದ ಪ್ರಸಿದ್ಧ ಹೋಳಿಗೆ ಮನೆಯನ್ನ ಬಂದ್ ಮಾಡಲಾಗಿದೆ. ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆ ಬಂದ್ ಆಗಿದ್ದು ಸದ್ಯದ ಮಟ್ಟಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಂದ್ ಆಗಿರೋದಂತ ನೋಡಿ ಗ್ರಾಹಕರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಯಾವಾಗಲೂ ಕೂಡ ಬಂದು ಅಲ್ಲಿ ಹೋಳಿಗೆಯನ್ನ ಸವಿತಾ ಇದ್ರು. ಸೊ ಸದ್ಯಕ್ಕೆ ಬಂದ್ ಆಗಿರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೀಗ ಮಲ್ಲೇಶ್ವರಂನ ಹೋಳಿಗೆ ಮನೆ ಬಂದಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಕಳೆದ 2 ದಿನಗಳಿಂದ ಬಂದಾಗಿದೆ. ಗ್ಯಾಸ್ ಸಿಕ್ಕಿಲ್ಲ. ಹೀಗಾಗಿ ಬಂದ್ ಮಾಡಿದರೆ ವೆರೈಟಿ ಹೋಳಿಗೆ ಮಾಡ್ತಿದ್ರು. ಬಾದಾಮಿ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಖರ್ಜೂರ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಈಗ ಹಲವಾರು ಹೋಳಿಗೆ ಮಾಡ್ತಿದ್ರು. ಸಾಕಷ್ಟು ಮನೆಗಳಿಗೆ ಮಾರಾಟ ಮಾಡ್ತಿದ್ರು. ಕೆಲ ಸಮಾರಂಭಕ್ಕೆ ಇಲ್ಲಿಂದ ಹೋಳಿಗೆ ಒಯ್ತಿದ್ರು. ಸಾಕಷ್ಟು ಜನ ಹೋಳಿಗೆ ತಿನ್ನೋಕ್ಕೆ ಮಲ್ಲೇಶ್ವರಂಗೆ ಬರ್ತಿದ್ರು. ಬಟ್ ಇದೀಗ ಬಂದಾಗಿದೆ. ಗ್ಯಾಸ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ. ಮತ್ತು ಇಲ್ಲಿ ಗ್ರಾಹಕರು ಬಂದಿದ್ದಾರೆ. ಕ್ಲೋಸ್ ಆಗಿ ನೋಡಿ ಶಾಕ್ ಆಗಿದೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಹೋಳಿಗೆ ಮನೆ ಬಂದಾಗಿದೆ, ನೀವು ಸಹ ತಿನ್ನೋಕೆ ಅಂತ ಬಂದಿದ್ರಿ ಫ್ಯಾಮಿಲಿ ಜೊತೆ, ಏನು ಹೇಳ್ತೀರಿ ಸರ್? ನಾವು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ಸಿಂದ ಬಂದಿದ್ವಿ. ನಮಗೆ ಗೊತ್ತಿರಲಿಲ್ಲ ಈ ಥರ ಗ್ಯಾಸ್ ಶಾರ್ಟೇಜಿಂದ ಹೋಟೆಲ್ಸ್ ಎಲ್ಲ ಕ್ಲೋಸ್ ಇರುತ್ತೆ ಅಂತ. ಕೆಲವು ಹೋಟೆಲ್ಸ್ ಓಪನ್ ಇದೆ, ಬಟ್ ಇದೊಂದು ಕ್ಲೋಸ್ ಆಗಿದೆ. ಯಾಕೆಂದರೆ ಮೋಸ್ಟ್ಲಿ ಇದಕ್ಕೆ ಗ್ಯಾಸ್ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ. ಹೌದು, ಇಲ್ಲಿಗೆ ಬರ್ತಿದ್ರೆ ಹೋಳಿಗೆ ತಿನ್ನೋಕೆ ಏನಾದರೂ? ಹೌದು, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಇಲ್ಲೇ ಬರ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ ಹೋಳಿಗೆ. ಇಲ್ಲಿ ಫ್ಯಾಮಿಲಿ ಜೊತೆ ಬರ್ತಿದ್ರಿ? ಫ್ಯಾಮಿಲಿ ಜೊತೆ ಬರ್ತೀವಿ. ಹೌದು. ಏನು ಸರ್, ಏನು ಹೇಳ್ತೀರಿ? ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ. ಇದು ಇಂಪ್ಯಾಕ್ಟು ಕೆಲವು ಹೋಟೆಲ್ಸಿಗೆ ಆಗಿದೆ. ಯಾಕಂದರೆ ಕೆಲವು ಹೋಟೆಲ್ಸ್ ಓಪನ್ ಇದೆ. ನಾವು ಬೆಳಗ್ಗೆಲ್ಲ ಹೋಗಿದ್ವಿ, ವೀಣಾ ಸ್ಟೋರ್ಸ್ಗೆಲ್ಲ ಹೋಗಿದ್ವಿ, ಅಲ್ಲಿ ತಿಂಡಿ ಮಾಡ್ಕೊಂಡು ಬಂದ್ವಿ. ಕೆಲವು ಹೋಟೆಲ್ಸ್ ಕ್ಲೋಸ್ ಆಗಿದೆ. ತುಂಬ ಬೇಜಾರಾಯ್ತಾ? ಹೌದು, ಖಂಡಿತ ಬೇಜಾರಾಗಿರುತ್ತೆ. ನಾವು ಎಲೆಕ್ಟ್ರಾನಿಕ್ ಸಿಟಿ ಬಂದಿದ್ವಿ, ದೂರದಿಂದ ಬಂದಿದ್ವಿ. ಯಾವ ಹೋಳಿಗೆ ಇಷ್ಟ ಸರ್ ನಿಮಗೆ? ನಾವಿಲ್ಲಿ ಜಾಸ್ತಿ ಇಷ್ಟಪಡೋದು ಕೋವಾ ಹೋಳಿಗೆ. ಕೋವಾ ಮತ್ತು ಪೈನಾಪಲ್ ಹೋಳಿಗೆ ಸಿಗುತ್ತೆ. ಓಕೆ, ಮಕ್ಕಳ ಜೊತೆ ಬಂದಿದ್ದೀರಾ? ಬಂದಿವಿ. ಮೇಡಮ್ ನಮಸ್ತೆ, ಬನ್ನಿಲ್ಲಿ. ಹೋಳಿಗೆ ಸಿಕ್ಕಿಲ್ಲ, ಬಂದಾಗಿದೆ ಹೋಳಿಗೆ ಮನೆ, ಏನು ಹೇಳ್ತೀರಿ? ಬಂದಾಗಿದೆ ಹೋಳಿಗೆ ಮನೆ. ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ವಿ. ಈಗ ಬಂದಾಗಿದ್ದು ನೋಡಿ ಹೋಗ್ಬೇಕು ವಾಪಸ್. ಓಕೆ, ಹೋಳಿಗೆ ತಿನ್ನೋಕಂತ ಬಂದಿದ್ದಾ? ಹೋಳಿಗೆ ತಿನ್ನಕ್ಕಂತಾನೆ ಬಂದಿದ್ದು. ಓಕೆ, ಬಂದಾಗಿದೆ ಈಗ? ಹೌದು, ಗ್ಯಾಸ್ ಸಿಲಿಂಡರ್ LPG ಕಡೆಯಿಂದ ಬಂದಾಗಿದೆ. ನಿಮ್ಮ ಮನೇಲಿ ಏನಾದರೂ ಗ್ಯಾಸ್ ಪ್ರಾಬ್ಲಮ್ ಇದೆ ಮೇಡಮ್? ಬುಕ್ ಮಾಡಿದ್ದೀವಿ, ಬರುತ್ತೋ ಇಲ್ವೋ ಗೊತ್ತಿಲ್ಲ. ಓಕೆ, ಬುಕ್ ಎಷ್ಟು ದಿನ ಆಯ್ತು ಮಾಡಿ? 4 ದಿನ ಆಗಿದೆ. ಓಕೆ, ಈಗ ಹೋಳಿಗೆ ಮನೆ ಬಂದಾಗಿದೆ. ತುಂಬ ದೂರದಿಂದ ಬಂದಿದ್ರಿ, ಹೋಳಿಗೆ ಸಿಕ್ಕಿಲ್ಲ. ಈಗ ಹೋಗ್ಬೇಕು ವಾಪಸ್, ನೋಡಬೇಕು ಅದೆಲ್ಲ ಸಾಲ್ವ್ ಆದ್ಮೇಲೆ ತಿರ್ಗಾ ವಾಪಸ್ ಬರಬೇಕು. ಗ್ರಾಹಕರು ಬಂದಿದ್ದಾರೆ, ಬಟ್ ಹೋಳಿಗೆ ಸಿಕ್ತಿಲ್ಲ. ಹೋಳಿಗೆ ಮನೆ ಇದೀಗ ಬಂದಾಗಿದೆ. ಯಾಕಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಕ್ಕಿಲ್ಲ. ಕಳೆದ 2 ದಿನಗಳಿಂದ ಮಲ್ಲೇಶ್ವರಂನ ಹೋಳಿಗೆ ಮನೆ ಬಂದಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುಗಾದಿ ಹಬ್ಬದ ಹೊಸ್ತಿಲಲ್ಲೇ ಬಿಗ್ ಶಾಕ್ ಜನರಿಗೆ. ಸಿಲಿಕಾನ್ ಸಿಟಿ ಹೋಳಿಗೆ ಪ್ರಿಯರಿಗೂ ಕೂಡ ಗ್ಯಾಸ್ ಟ್ರಬಲ್ ತಟ್ಟಿದೆ. ಮಲ್ಲೇಶ್ವರದ ಪ್ರಸಿದ್ಧ ಹೋಳಿಗೆ ಮನೆ ಬಂದ್ ಆಗಿದೆ. ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆಯನ್ನ ಬಂದ್ ಮಾಡಲಾಗಿದೆ. ಸದ್ಯಕ್ಕೆ ನಿನ್ನೆಯಿಂದಲೇ ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆಯನ್ನ ಕ್ಲೋಸ್ ಮಾಡಲಾಗಿದೆ. ಹೋಳಿಗೆ ತಿನ್ನೋದಕ್ಕೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದಾರೆ ಗ್ರಾಹಕರು. ಬಂದ್ ಆಗಿದ್ದನ್ನ ನೋಡಿ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಮಲ್ಲೇಶ್ವರದ ಪ್ರಸಿದ್ಧ ಹೋಳಿಗೆ ಮನೆಯನ್ನ ಬಂದ್ ಮಾಡಲಾಗಿದೆ. ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆ ಬಂದ್ ಆಗಿದ್ದು ಸದ್ಯದ ಮಟ್ಟಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಂದ್ ಆಗಿರೋದಂತ ನೋಡಿ ಗ್ರಾಹಕರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಯಾವಾಗಲೂ ಕೂಡ ಬಂದು ಅಲ್ಲಿ ಹೋಳಿಗೆಯನ್ನ ಸವಿತಾ ಇದ್ರು. ಸೊ ಸದ್ಯಕ್ಕೆ ಬಂದ್ ಆಗಿರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೀಗ ಮಲ್ಲೇಶ್ವರಂನ ಹೋಳಿಗೆ ಮನೆ ಬಂದಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಕಳೆದ 2 ದಿನಗಳಿಂದ ಬಂದಾಗಿದೆ. ಗ್ಯಾಸ್ ಸಿಕ್ಕಿಲ್ಲ. ಹೀಗಾಗಿ ಬಂದ್ ಮಾಡಿದರೆ ವೆರೈಟಿ ಹೋಳಿಗೆ ಮಾಡ್ತಿದ್ರು. ಬಾದಾಮಿ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಖರ್ಜೂರ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಈಗ ಹಲವಾರು ಹೋಳಿಗೆ ಮಾಡ್ತಿದ್ರು. ಸಾಕಷ್ಟು ಮನೆಗಳಿಗೆ ಮಾರಾಟ ಮಾಡ್ತಿದ್ರು. ಕೆಲ ಸಮಾರಂಭಕ್ಕೆ ಇಲ್ಲಿಂದ ಹೋಳಿಗೆ ಒಯ್ತಿದ್ರು. ಸಾಕಷ್ಟು ಜನ ಹೋಳಿಗೆ ತಿನ್ನೋಕ್ಕೆ ಮಲ್ಲೇಶ್ವರಂಗೆ ಬರ್ತಿದ್ರು. ಬಟ್ ಇದೀಗ ಬಂದಾಗಿದೆ. ಗ್ಯಾಸ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ. ಮತ್ತು ಇಲ್ಲಿ ಗ್ರಾಹಕರು ಬಂದಿದ್ದಾರೆ. ಕ್ಲೋಸ್ ಆಗಿ ನೋಡಿ ಶಾಕ್ ಆಗಿದೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಹೋಳಿಗೆ ಮನೆ ಬಂದಾಗಿದೆ, ನೀವು ಸಹ ತಿನ್ನೋಕೆ ಅಂತ ಬಂದಿದ್ರಿ ಫ್ಯಾಮಿಲಿ ಜೊತೆ, ಏನು ಹೇಳ್ತೀರಿ ಸರ್? ನಾವು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ವಿ. ನಮಗೆ ಗೊತ್ತಿರಲಿಲ್ಲ ಈ ಥರ ಗ್ಯಾಸ್ ಶಾರ್ಟೇಜಿಂದ ಹೋಟೆಲ್ಸ್ ಎಲ್ಲ ಕ್ಲೋಸ್ ಇರುತ್ತೆ ಅಂತ. ಕೆಲವು ಹೋಟೆಲ್ಸ್ ಓಪನ್ ಇದೆ, ಬಟ್ ಇದೊಂದು ಕ್ಲೋಸ್ ಆಗಿದೆ. ಯಾಕೆಂದರೆ ಮೋಸ್ಟ್ಲಿ ಇದಕ್ಕೆ ಗ್ಯಾಸ್ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ. ಹೌದು, ಇಲ್ಲಿಗೆ ಬರ್ತಿದ್ರೆ ಹೋಳಿಗೆ ತಿನ್ನೋಕೆ ಏನಾದರೂ? ಹೌದು, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಇಲ್ಲೇ ಬರ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ ಹೋಳಿಗೆ. ಇಲ್ಲಿ ಫ್ಯಾಮಿಲಿ ಜೊತೆ ಬರ್ತಿದ್ರಿ? ಫ್ಯಾಮಿಲಿ ಜೊತೆ ಬರ್ತೀವಿ. ಹೌದು. ಏನು ಸರ್, ಏನು ಹೇಳ್ತೀರಿ? ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ. ಇದು ಇಂಪ್ಯಾಕ್ಟು ಕೆಲವು ಹೋಟೆಲ್ಸಿಗೆ ಆಗಿದೆ. ಯಾಕಂದರೆ ಕೆಲವು ಹೋಟೆಲ್ಸ್ ಓಪನ್ ಇದೆ. ನಾವು ಬೆಳಗ್ಗೆಲ್ಲ ಹೋಗಿದ್ವಿ, ವೀಣಾ ಸ್ಟೋರ್ಸ್ಗೆಲ್ಲ ಹೋಗಿದ್ವಿ, ಅಲ್ಲಿ ತಿಂಡಿ ಮಾಡ್ಕೊಂಡು ಬಂದ್ವಿ. ಕೆಲವು ಹೋಟೆಲ್ಸ್ ಕ್ಲೋಸ್ ಆಗಿದೆ. ತುಂಬ ಬೇಜಾರಾಯ್ತಾ? ಹೌದು, ಖಂಡಿತ ಬೇಜಾರಾಗಿರುತ್ತೆ. ನಾವು ಎಲೆಕ್ಟ್ರಾನಿಕ್ ಸಿಟಿ ಬಂದಿದ್ವಿ, ದೂರದಿಂದ ಬಂದಿದ್ವಿ. ಯಾವ ಹೋಳಿಗೆ ಇಷ್ಟ ಸರ್ ನಿಮಗೆ? ನಾವಿಲ್ಲಿ ಜಾಸ್ತಿ ಇಷ್ಟಪಡೋದು ಕೋವಾ ಹೋಳಿಗೆ. ಕೋವಾ ಮತ್ತು ಪೈನಾಪಲ್ ಹೋಳಿಗೆ ಸಿಗುತ್ತೆ. ಓಕೆ, ಮಕ್ಕಳ ಜೊತೆ ಬಂದಿದ್ದೀರಾ? ಬಂದಿವಿ. ಮೇಡಮ್ ನಮಸ್ತೆ, ಬನ್ನಿಲ್ಲಿ. ಹೋಳಿಗೆ ಸಿಕ್ಕಿಲ್ಲ, ಬಂದಾಗಿದೆ ಹೋಳಿಗೆ ಮನೆ, ಏನು ಹೇಳ್ತೀರಿ?
ಬಂದಾಗಿದೆ ಹೋಳಿಗೆ ಮನೆ. ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ವಿ, ಈಗ ಬಂದಾಗಿದ್ದು ನೋಡಿ ಹೋಗ್ಬೇಕು ವಾಪಸ್. ಓಕೆ, ಹೋಳಿಗೆ ತಿನ್ನೋಕಂತ ಬಂದಿದ್ದಾ? ಹೋಳಿಗೆ ತಿನ್ನಕ್ಕಂತಾನೆ ಬಂದಿದ್ದು. ಓಕೆ, ಬಂದಾಗಿದೆ ಈಗ. ಹೌದು, ಗ್ಯಾಸ್ ಸಿಲಿಂಡರ್ LPG ಕಡೆಯಿಂದ ಬಂದಾಗಿದೆ. ನಿಮ್ಮ ಮನೇಲಿ ಏನಾದರೂ ಗ್ಯಾಸ್ ಪ್ರಾಬ್ಲಮ್ ಇದೆ ಮೇಡಮ್? ಬುಕ್ ಮಾಡಿದೀವಿ, ಬರುತ್ತೋ ಇಲ್ವೋ ಗೊತ್ತಿಲ್ಲ. ಓಕೆ, ಬುಕ್ ಎಷ್ಟು ದಿನ ಆಯ್ತು ಮಾಡಿ? 4 ದಿನ ಆಗಿದೆ. ಓಕೆ, ಈಗ ಹೋಳಿಗೆ ಮನೆ ಬಂದಾಗಿದೆ, ತುಂಬಾ ದೂರದಿಂದ ಬಂದಿದ್ರಿ, ಹೋಳಿಗೆ ಸಿಕ್ಕಿಲ್ಲ, ಈಗ ಹೋಗ್ಬೇಕು ವಾಪಸ್, ನೋಡ್ಬೇಕು ಅದೆಲ್ಲ ಸಾಲ್ವ್ ಆದ್ಮೇಲೆ ತಿರ್ಗಾ ವಾಪಸ್ ಬರ್ಬೇಕು. ಗ್ರಾಹಕರು ಬಂದಿದ್ದಾರೆ ಬಟ್ ಹೋಳಿಗೆ ಸಿಕ್ತಿಲ್ಲ. ಹೋಳಿಗೆ ಮನೆ ಇದೀಗ ಬಂದಾಗಿದೆ, ಯಾಕಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಕ್ಕಿಲ್ಲ. ಕಳೆದ 2 ದಿನಗಳಿಂದ ಮಲೇಶ್ವರಂನ ಹೋಳಿಗೆ ಮನೆ ಬಂದಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುಗಾದಿ ಹಬ್ಬದ ಹೊಸ್ತಿಲಲ್ಲೇ ಬಿಗ್ ಶಾಕ್ ಜನರಿಗೆ. ಸಿಲಿಕಾನ್ ಸಿಟಿ ಹೋಳಿಗೆ ಪ್ರಿಯರಿಗೂ ಕೂಡ ಗ್ಯಾಸ್ ಟ್ರಬಲ್ ತಟ್ಟಿದೆ. ಮಲ್ಲೇಶ್ವರದ ಪ್ರಸಿದ್ಧ ಹೋಳಿಗೆ ಮನೆ ಬಂದ್ ಆಗಿದೆ. ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆಯನ್ನ ಬಂದ್ ಮಾಡಲಾಗಿದೆ. ಸದ್ಯಕ್ಕೆ ನಿನ್ನೆಯಿಂದಲೇ ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆಯನ್ನ ಕ್ಲೋಸ್ ಮಾಡಲಾಗಿದೆ. ಹೋಳಿಗೆ ತಿನ್ನೋದಕ್ಕೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದಾರೆ ಗ್ರಾಹಕರು. ಬಂದ್ ಆಗಿದ್ದನ್ನ ನೋಡಿ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಮಲ್ಲೇಶ್ವರದ ಪ್ರಸಿದ್ಧ ಹೋಳಿಗೆ ಮನೆಯನ್ನ ಬಂದ್ ಮಾಡಲಾಗಿದೆ. ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆ ಬಂದಾಗಿದ್ದು ಸದ್ಯದ ಮಟ್ಟಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಂದಾಗಿರೋದಂತ ನೋಡಿ ಗ್ರಾಹಕರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಯಾವಾಗಲೂ ಕೂಡ ಬಂದು ಅಲ್ಲಿ ಹೋಳಿಗೆಯನ್ನ ಸವಿತಾ ಇದ್ರು. ಸೊ ಸದ್ಯಕ್ಕೆ ಬಂದಾಗಿರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೀಗ ಮಲ್ಲೇಶ್ವರಂನ ಹೋಳಿಗೆ ಮನೆ ಬಂದಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಕಳೆದ 2 ದಿನಗಳಿಂದ ಬಂದಾಗಿದೆ. ಗ್ಯಾಸ್ ಸಿಕ್ಕಿಲ್ಲ, ಹೀಗಾಗಿ ಬಂದ್ ಮಾಡಿದ್ದಾರೆ. ವೆರೈಟಿ ಹೋಳಿಗೆ ಮಾಡ್ತಿದ್ರು. ಬಾದಾಮಿ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಖರ್ಜೂರ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಈಗ ಹಲವಾರು ಹೋಳಿಗೆ ಮಾಡ್ತಿದ್ರು. ಸಾಕಷ್ಟು ಮನೆಗಳಿಗೆ ಮಾರಾಟ ಮಾಡ್ತಿದ್ರು. ಕೆಲ ಸಮಾರಂಭಕ್ಕೆ ಇಲ್ಲಿಂದ ಹೋಳಿಗೆ ಒಯ್ತಿದ್ರು. ಸಾಕಷ್ಟು ಜನ ಹೋಳಿಗೆ ತಿನ್ನೋಕ್ಕೆ ಮಲ್ಲೇಶ್ವರಂಗೆ ಬರ್ತಿದ್ರು. ಬಟ್ ಇದೀಗ ಬಂದಾಗಿದೆ, ಗ್ಯಾಸ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ. ಮತ್ತೆ ಇಲ್ಲಿ ಗ್ರಾಹಕರು ಬಂದಿದ್ದಾರೆ, ಕ್ಲೋಸ್ ಆಗಿ ನೋಡಿ ಶಾಕ್ ಆಗಿದೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಹೋಳಿಗೆ ಮನೆ ಬಂದಾಗಿದೆ, ನೀವು ಸಹ ತಿನ್ನೋಕೆ ಅಂತ ಬಂದಿದ್ರಿ ಫ್ಯಾಮಿಲಿ ಜೊತೆ, ಏನು ಹೇಳ್ತೀರಿ ಸರ್? ನಾವು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ವಿ. ನಮಗೆ ಗೊತ್ತಿರಲಿಲ್ಲ ಈ ಥರ ಗ್ಯಾಸ್ ಶಾರ್ಟೇಜಿಂದ ಹೋಟೆಲ್ಸ್ ಎಲ್ಲ ಕ್ಲೋಸ್ ಇರುತ್ತೆ ಅಂತ. ಕೆಲವು ಹೋಟೆಲ್ಸ್ ಓಪನ್ ಇದೆ, ಬಟ್ ಇದೊಂದು ಕ್ಲೋಸ್ ಆಗಿದೆ. ಯಾಕೆಂದರೆ ಮೋಸ್ಟ್ಲಿ ಇದಕ್ಕೆ ಗ್ಯಾಸ್ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ. ಹೌದು, ಇಲ್ಲಿಗೆ ಬರ್ತಿದ್ರಾ ಹೋಳಿಗೆ ತಿನ್ನೋಕೆ ಏನಾದರೂ? ಹೌದು, ಅಟ್ಲೀಸ್ಟ್ ಮಂತ್ಲಿ 1 or 2 ಇಲ್ಲೇ ಬರ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ ಹೋಳಿಗೆ. ಇಲ್ಲಿ ಫ್ಯಾಮಿಲಿ ಜೊತೆ ಬರ್ತಿದ್ರಿ? ಫ್ಯಾಮಿಲಿ ಜೊತೆ ಬರ್ತೀವಿ. ಹೌದು. ಏನು ಸರ್, ಏನು ಹೇಳ್ತೀರಿ? ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ. ಇದು ಇಂಪ್ಯಾಕ್ಟು ಕೆಲವು ಹೋಟೆಲ್ಸಿಗೆ ಆಗಿದೆ. ಯಾಕಂದರೆ ಕೆಲವು ಹೋಟೆಲ್ಸ್ ಓಪನ್ ಇದೆ. ನಾವು ಬೆಳಗ್ಗೆಲ್ಲ ಹೋಗಿದ್ವಿ, ವೀಣಾ ಸ್ಟೋರ್ಸ್ಗೆಲ್ಲ ಹೋಗಿದ್ವಿ, ಇಲ್ಲಿ ತಿಂಡಿ ಮಾಡ್ಕೊಂಡು ಬಂದ್ವಿ. ಕೆಲವು ಹೋಟೆಲ್ಸ್ ಕ್ಲೋಸ್ ಆಗಿದೆ. ತುಂಬ ಬೇಜಾರಾಯ್ತಾ? ಹೌದು, ಖಂಡಿತ ಬೇಜಾರಾಗಿರುತ್ತೆ. ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ವಿ, ದೂರದಿಂದ ಬಂದಿದ್ವಿ. ಯಾವ ಹೋಳಿಗೆ ಇಷ್ಟ ಸರ್ ನಿಮಗೆ? ನಾವಿಲ್ಲಿ ಜಾಸ್ತಿ ಇಷ್ಟಪಡೋದು ಕೋವಾ ಹೋಳಿಗೆ. ಕೋವಾ ಮತ್ತು ಪೈನಾಪಲ್ ಹೋಳಿಗೆ ಸಿಗುತ್ತೆ. ಓಕೆ, ಮಕ್ಕಳ ಜೊತೆ ಬಂದಿದ್ದೀರಾ? ಬಂದಿವಿ. ಮೇಡಮ್ ನಮಸ್ತೆ, ಬನ್ನಿಲ್ಲಿ. ಹೋಳಿಗೆ ಸಿಕ್ಕಿಲ್ಲ, ಬಂದಾಗಿದೆ ಹೋಳಿಗೆ ಮನೆ, ಏನು ಹೇಳ್ತೀರಿ? ಬಂದಾಗಿದೆ ಹೋಳಿಗೆ ಮನೆ. ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ವಿ, ಈಗ ಬಂದಾಗಿದ್ದು ನೋಡಿ ಹೋಗ್ಬೇಕು ವಾಪಸ್. ಓಕೆ, ಹೋಳಿಗೆ ತಿನ್ನೋಕಂತ ಬಂದಿದ್ದಾ? ಹೋಳಿಗೆ ತಿನ್ನಕ್ಕಂತಾನೆ ಬಂದಿದ್ದು. ಓಕೆ, ಬಂದಾಗಿದೆ ಈಗ. ಹೌದು, ಗ್ಯಾಸ್ ಸಿಲಿಂಡರ್ LPG ಕಡೆಯಿಂದ ಬಂದಾಗಿದೆ. ನಿಮ್ಮ ಮನೇಲಿ ಏನಾದರೂ ಗ್ಯಾಸ್ ಪ್ರಾಬ್ಲಮ್ ಇದೆ ಮೇಡಮ್? ಬುಕ್ ಮಾಡಿದೀವಿ, ಬರುತ್ತೋ ಇಲ್ವೋ ಗೊತ್ತಿಲ್ಲ. ಓಕೆ, ಬುಕ್ ಎಷ್ಟು ದಿನ ಆಯ್ತು ಮಾಡಿ? 4 ದಿನ ಆಗಿದೆ. ಓಕೆ, ಈಗ ಹೋಳಿಗೆ ಮನೆ ಬಂದಾಗಿದೆ, ತುಂಬಾ ದೂರದಿಂದ ಬಂದಿದ್ರಿ, ಹೋಳಿಗೆ ಸಿಕ್ಕಿಲ್ಲ, ಈಗ ಹೋಗ್ಬೇಕು ವಾಪಸ್, ನೋಡ್ಬೇಕು ಅದೆಲ್ಲ ಸಾಲ್ವ್ ಆದ್ಮೇಲೆ ತಿರ್ಗಾ ವಾಪಸ್ ಬರ್ಬೇಕು. ಗ್ರಾಹಕರು ಬಂದಿದ್ದಾರೆ ಬಟ್ ಹೋಳಿಗೆ ಸಿಕ್ತಿಲ್ಲ. ಹೋಳಿಗೆ ಮನೆ ಇದೀಗ ಬಂದಾಗಿದೆ, ಯಾಕಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಕ್ಕಿಲ್ಲ. ಕಳೆದ 2 ದಿನಗಳಿಂದ ಮಲೇಶ್ವರಂನ ಹೋಳಿಗೆ ಮನೆ ಬಂದಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುಗಾದಿ ಹಬ್ಬದ ಹೊಸ್ತಿಲಲ್ಲೇ ಬಿಗ್ ಶಾಕ್ ಜನರಿಗೆ. ಸಿಲಿಕಾನ್ ಸಿಟಿ ಹೋಳಿಗೆ ಪ್ರಿಯರಿಗೂ ಕೂಡ ಗ್ಯಾಸ್ ಟ್ರಬಲ್ ತಟ್ಟಿದೆ. ಮಲ್ಲೇಶ್ವರದ ಪ್ರಸಿದ್ಧ ಹೋಳಿಗೆ ಮನೆ ಬಂದ್ ಆಗಿದೆ. ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆಯನ್ನ ಬಂದ್ ಮಾಡಲಾಗಿದೆ. ಸದ್ಯಕ್ಕೆ ನಿನ್ನೆಯಿಂದಲೇ ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆಯನ್ನ ಕ್ಲೋಸ್ ಮಾಡಲಾಗಿದೆ. ಹೋಳಿಗೆ ತಿನ್ನೋದಕ್ಕೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದಾರೆ ಗ್ರಾಹಕರು. ಬಂದ್ ಆಗಿದ್ದನ್ನ ನೋಡಿ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಮಲ್ಲೇಶ್ವರದ ಪ್ರಸಿದ್ಧ ಹೋಳಿಗೆ ಮನೆಯನ್ನ ಬಂದ್ ಮಾಡಲಾಗಿದೆ. ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆ ಬಂದಾಗಿದ್ದು ಸದ್ಯದ ಮಟ್ಟಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಂದಾಗಿರೋದಂತ ನೋಡಿ ಗ್ರಾಹಕರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಯಾವಾಗಲೂ ಕೂಡ ಬಂದು ಅಲ್ಲಿ ಹೋಳಿಗೆಯನ್ನ ಸವಿತಾ ಇದ್ರು. ಸೊ ಸದ್ಯಕ್ಕೆ ಬಂದಾಗಿರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೀಗ ಮಲ್ಲೇಶ್ವರಂನ ಹೋಳಿಗೆ ಮನೆ ಬಂದಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಕಳೆದ 2 ದಿನಗಳಿಂದ ಬಂದಾಗಿದೆ. ಗ್ಯಾಸ್ ಸಿಕ್ಕಿಲ್ಲ, ಹೀಗಾಗಿ ಬಂದ್ ಮಾಡಿದ್ದಾರೆ. ವೆರೈಟಿ ಹೋಳಿಗೆ ಮಾಡ್ತಿದ್ರು. ಬಾದಾಮಿ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಖರ್ಜೂರ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಈಗ ಹಲವಾರು ಹೋಳಿಗೆ ಮಾಡ್ತಿದ್ರು. ಸಾಕಷ್ಟು ಮನೆಗಳಿಗೆ ಮಾರಾಟ ಮಾಡ್ತಿದ್ರು. ಕೆಲ ಸಮಾರಂಭಕ್ಕೆ ಇಲ್ಲಿಂದ ಹೋಳಿಗೆ ಒಯ್ತಿದ್ರು. ಸಾಕಷ್ಟು ಜನ ಹೋಳಿಗೆ ತಿನ್ನೋಕ್ಕೆ ಮಲ್ಲೇಶ್ವರಂಗೆ ಬರ್ತಿದ್ರು. ಬಟ್ ಇದೀಗ ಬಂದಾಗಿದೆ, ಗ್ಯಾಸ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ. ಮತ್ತೆ ಇಲ್ಲಿ ಗ್ರಾಹಕರು ಬಂದಿದ್ದಾರೆ, ಕ್ಲೋಸ್ ಆಗಿ ನೋಡಿ ಶಾಕ್ ಆಗಿದೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಹೋಳಿಗೆ ಮನೆ ಬಂದಾಗಿದೆ, ನೀವು ಸಹ ತಿನ್ನೋಕೆ ಅಂತ ಬಂದಿದ್ರಿ ಫ್ಯಾಮಿಲಿ ಜೊತೆ, ಏನು ಹೇಳ್ತೀರಿ ಸರ್? ನಾವು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ವಿ.
ನಮಗೆ ಗೊತ್ತಿರಲಿಲ್ಲ ಈ ಥರ ಗ್ಯಾಸ್ ಶಾರ್ಟೇಜಿಂದ ಹೋಟೆಲ್ಸ್ ಎಲ್ಲ ಕ್ಲೋಸ್ ಇರುತ್ತೆ ಅಂತ. ಕೆಲವು ಹೋಟೆಲ್ಸ್ ಓಪನ್ ಇದೆ, ಬಟ್ ಇದೊಂದು ಕ್ಲೋಸ್ ಆಗಿದೆ. ಯಾಕೆಂದರೆ ಮೋಸ್ಟ್ಲಿ ಇದಕ್ಕೆ ಗ್ಯಾಸ್ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ. ಹೌದು, ನೀವು ಇಲ್ಲಿಗೆ ಬರ್ತಿದ್ರಾ ಹೋಳಿಗೆ ತಿನ್ನೋಕೆ ಏನಾದರೂ? ಹೌದು, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಇಲ್ಲೇ ಬರ್ತೀವಿ. ಇದು ತುಂಬ ಚೆನ್ನಾಗಿರುತ್ತೆ ಹೋಳಿಗೆ. ಇಲ್ಲಿ ಫ್ಯಾಮಿಲಿ ಜೊತೆ ಬರ್ತಿದ್ರಿ? ಫ್ಯಾಮಿಲಿ ಜೊತೆ ಬರ್ತೀವಿ. ಹೌದು. ಏನು ಸರ್, ಏನು ಹೇಳ್ತೀರಿ? ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ? ಇದು ಇಂಪ್ಯಾಕ್ಟು ಕೆಲವು ಹೋಟೆಲ್ಸಿಗೆ ಆಗಿದೆ. ಯಾಕಂದರೆ ಕೆಲವು ಹೋಟೆಲ್ಸ್ ಓಪನ್ ಇದೆ. ನಾವು ಬೆಳಗ್ಗೆಲ್ಲ ಹೋಗಿದ್ವಿ, ವೀಣಾ ಸ್ಟೋರ್ಸ್ಗೆಲ್ಲ ಹೋಗಿದ್ವಿ, ಇಲ್ಲಿ ತಿಂಡಿ ಮಾಡ್ಕೊಂಡು ಬಂದ್ವಿ. ಕೆಲವು ಹೋಟೆಲ್ಸ್ ಕ್ಲೋಸ್ ಆಗಿದೆ. ತುಂಬ ಬೇಜಾರಾಯ್ತಾ? ಹೌದು, ಖಂಡಿತ ಬೇಜಾರಾಗಿರುತ್ತೆ. ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀವಿ, ದೂರದಿಂದ ಬಂದಿದ್ದೀವಿ. ಯಾವ ಹೋಳಿಗೆ ಇಷ್ಟ ಸರ್ ನಿಮಗೆ? ನಾವಿಲ್ಲಿ ಜಾಸ್ತಿ ಇಷ್ಟಪಡೋದು ಕೋವಾ ಹೋಳಿಗೆ, ಕೋವಾ ಮತ್ತು ಪೈನಾಪಲ್ ಹೋಳಿಗೆ ಸಿಗುತ್ತೆ. ಓಕೆ, ಮಕ್ಕಳ ಜೊತೆ ಬಂದಿದ್ದೀರಾ? ಬಂದಿವಿ. ಮೇಡಮ್ ನಮಸ್ತೆ, ಬನ್ನಿಲ್ಲಿ. ಹೋಳಿಗೆ ಸಿಕ್ಕಿಲ್ಲ, ಬಂದಾಗಿದೆ ಹೋಳಿಗೆ ಮನೆ, ಏನು ಹೇಳ್ತೀರಿ? ಬಂದಾಗಿದೆ ಹೋಳಿಗೆ ಮನೆ. ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ವಿ, ಈಗ ಬಂದಾಗಿದ್ದು ನೋಡಿ ಹೋಗ್ಬೇಕು ವಾಪಸ್. ಓಕೆ, ಹೋಳಿಗೆ ತಿನ್ನೋಕಂತ ಬಂದಿದ್ದಾ? ಹೋಳಿಗೆ ತಿನ್ನಕ್ಕಂತಾನೆ ಬಂದಿದ್ವಿ. ಓಕೆ, ಬಂದಾಗಿದೆ ಈಗ. ಹೌದು, ಗ್ಯಾಸ್ ಸಿಲಿಂಡರ್ LPG ಕಡೆಯಿಂದ ಬಂದಾಗಿದೆ. ನಿಮ್ಮ ಮನೇಲಿ ಏನಾದರೂ ಗ್ಯಾಸ್ ಪ್ರಾಬ್ಲಮ್ ಇದೆ ಮೇಡಮ್? ಬುಕ್ ಮಾಡಿದ್ದೀವಿ, ಬರುತ್ತೋ ಇಲ್ವೋ ಗೊತ್ತಿಲ್ಲ. ಓಕೆ, ಬುಕ್ ಎಷ್ಟು ದಿನ ಆಯ್ತು ಮಾಡಿ? 4 ದಿನ ಆಗಿದೆ. ಓಕೆ, ಈಗ ಹೋಳಿಗೆ ಮನೆ ಬಂದಾಗಿದೆ, ತುಂಬ ದೂರದಿಂದ ಬಂದಿದ್ರಿ, ಹೋಳಿಗೆ ಸಿಕ್ಕಿಲ್ಲ. ಈಗ ಹೋಗ್ಬೇಕು ವಾಪಸ್, ನೋಡಬೇಕು ಅದೆಲ್ಲ ಸಾಲ್ವ್ ಆದ್ಮೇಲೆ ತಿರ್ಗಾ ವಾಪಸ್ ಬರಬೇಕು. ಗ್ರಾಹಕರು ಬಂದಿದ್ದಾರೆ, ಬಟ್ ಹೋಳಿಗೆ ಸಿಕ್ತಿಲ್ಲ. ಹೋಳಿಗೆ ಮನೆ ಇದೀಗ ಬಂದಾಗಿದೆ, ಯಾಕಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಕ್ಕಿಲ್ಲ. ಕಳೆದ 2 ದಿನಗಳಿಂದ ಮಲೇಶ್ವರಂನ ಹೋಳಿಗೆ ಮನೆ ಬಂದಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುಗಾದಿ ಹಬ್ಬದ ಹೊಸ್ತಿಲಲ್ಲೇ ಬಿಗ್ ಶಾಕ್ ಜನರಿಗೆ. ಸಿಲಿಕಾನ್ ಸಿಟಿ ಹೋಳಿಗೆ ಪ್ರಿಯರಿಗೂ ಕೂಡ ಗ್ಯಾಸ್ ಟ್ರಬಲ್ ತಟ್ಟಿದೆ. ಮಲ್ಲೇಶ್ವರದ ಪ್ರಸಿದ್ಧ ಹೋಳಿಗೆ ಮನೆ ಬಂದ್ ಆಗಿದೆ. ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆಯನ್ನ ಬಂದ್ ಮಾಡಲಾಗಿದೆ. ಸದ್ಯಕ್ಕೆ ನಿನ್ನೆಯಿಂದಲೇ ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆಯನ್ನ ಕ್ಲೋಸ್ ಮಾಡಲಾಗಿದೆ. ಹೋಳಿಗೆ ತಿನ್ನೋದಕ್ಕೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದಾರೆ ಗ್ರಾಹಕರು. ಬಂದ್ ಆಗಿದ್ದನ್ನ ನೋಡಿ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಮಲ್ಲೇಶ್ವರದ ಪ್ರಸಿದ್ಧ ಹೋಳಿಗೆ ಮನೆಯನ್ನ ಬಂದ್ ಮಾಡಲಾಗಿದೆ. ಗ್ಯಾಸ್ ಕೊರತೆಯಿಂದ ಹೋಳಿಗೆ ಮನೆ ಬಂದಾಗಿದ್ದು ಸದ್ಯದ ಮಟ್ಟಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಂದಾಗಿರೋದಂತ ನೋಡಿ ಗ್ರಾಹಕರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಯಾವಾಗಲೂ ಕೂಡ ಬಂದು ಅಲ್ಲಿ ಹೋಳಿಗೆಯನ್ನ ಸವಿತಾ ಇದ್ರು. ಸೊ ಸದ್ಯಕ್ಕೆ ಬಂದಾಗಿರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೀಗ ಮಲ್ಲೇಶ್ವರಂನ ಹೋಳಿಗೆ ಮನೆ ಬಂದಾಗಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಕಳೆದ 2 ದಿನಗಳಿಂದ ಬಂದಾಗಿದೆ. ಗ್ಯಾಸ್ ಸಿಕ್ಕಿಲ್ಲ, ಹೀಗಾಗಿ ಬಂದ್ ಮಾಡಿದ್ದಾರೆ. ವೆರೈಟಿ ಹೋಳಿಗೆ ಮಾಡ್ತಿದ್ರು. ಬಾದಾಮಿ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಖರ್ಜೂರ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಈಗ ಹಲವಾರು ಹೋಳಿಗೆ ಮಾಡ್ತಿದ್ರು. ಸಾಕಷ್ಟು ಮನೆಗಳಿಗೆ ಮಾರಾಟ ಮಾಡ್ತಿದ್ರು. ಕೆಲ ಸಮಾರಂಭಕ್ಕೆ ಇಲ್ಲಿಂದ ಹೋಳಿಗೆ ಒಯ್ತಿದ್ರು. ಸಾಕಷ್ಟು ಜನ ಹೋಳಿಗೆ ತಿನ್ನೋಕ್ಕೆ ಮಲ್ಲೇಶ್ವರಂಗೆ ಬರ್ತಿದ್ರು. ಬಟ್ ಇದೀಗ ಬಂದಾಗಿದೆ, ಗ್ಯಾಸ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ. ಮತ್ತು ಇಲ್ಲಿ ಗ್ರಾಹಕರು ಬಂದಿದ್ದಾರೆ, ಕ್ಲೋಸ್ ಆಗಿ ನೋಡಿ ಶಾಕ್ ಆಗಿದೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಹೋಳಿಗೆ ಮನೆ ಬಂದಾಗಿದೆ, ನೀವು ಸಹ ತಿನ್ನೋಕೆ ಅಂತ ಬಂದಿದ್ರಿ ಫ್ಯಾಮಿಲಿ ಜೊತೆ, ಏನು ಹೇಳ್ತೀರಿ ಸರ್? ನಾವು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ವಿ. ನಮಗೆ ಗೊತ್ತಿರಲಿಲ್ಲ ಈ ಥರ ಗ್ಯಾಸ್ ಶಾರ್ಟೇಜಿಂದ ಹೋಟೆಲ್ಸ್ ಎಲ್ಲ ಕ್ಲೋಸ್ ಇರುತ್ತೆ ಅಂತ. ಕೆಲವು ಹೋಟೆಲ್ಸ್ ಓಪನ್ ಇದೆ, ಬಟ್ ಇದೊಂದು ಕ್ಲೋಸ್ ಆಗಿದೆ. ಯಾಕೆಂದರೆ